ದೇವರ ಪೂಜೆಯನ್ನು ಮಾಡ್ತಾ ಇರುವಾಗ ತುಳಸಿಯನ್ನು ನಾವೆಲ್ಲರೂ ಕೂಡ ಬಳಸ್ತೇವೆ. ಆದರೆ ಆ ತುಳಸಿಯನ್ನು ಸ್ನಾನವನ್ನು ಮಾಡಿ ಕಿತ್ತಬೇಕೋ ಅಥವಾ ಸ್ನಾನವನ್ನು ಮಾಡದೆ ಕಿತ್ತಬೇಕೋ ಅಂತ ಪ್ರಶ್ನೆ. ಅದಕ್ಕೆ ಈ ರೀತಿಯಾಗಿ ತಿಳಿಯಬೇಕು. ಅಸ್ನಾತ್ವ ತುಳಸೀಂ ಚಿತ್ವಾ ದೇವಾರ್ಚಾ ಪಿತೃಕರ್ಮಣಿ ತತ್ಸರ್ವಂ ನಿಷ್ಫಲಂ ಯಾಂತಿ ಪಂಚಗವ್ಯೇನ ಶುದ್ಧ್ಯತಿ ಎಂಬುದಾಗಿ ಆಹ್ನಿಕ ಪ್ರಕರಣ ಸ್ಮೃತಿ ಮುಕ್ತಾವಲಿಯಲ್ಲಿ ತಿಳಿಸಿಕೊಟ್ಟಿದ್ದಾರೆ. ದೇವರ ಪೂಜೆಗೆ ಸ್ನಾನವನ್ನು ಮಾಡಿಯೇ ತುಳಸಿಯನ್ನು ಛೇದನೆ ಮಾಡಬೇಕು. ಸ್ನಾನವನ್ನು ಮಾಡದೆ ತುಳಸಿಯನ್ನು ತೆಗೆದುಕೊಂಡು ಬಂದು ಅಂತಹ ತುಳಸಿಯಿಂದ ದೇವರ ಪೂಜೆಯನ್ನು ಮಾಡುವಂತೆ ಇಲ್ಲ. ಒಂದು ವೇಳೆ ಸ್ನಾನವನ್ನು ಮಾಡದೆ ತುಳಸಿಯನ್ನು ತೆಗೆದುಕೊಂಡು ಬಂದು ಅಂತಹ ತುಳಸಿ ದಳಗಳಿಂದ ದೇವರ ಪೂಜೆಯನ್ನು ಮಾಡಿದರೆ ನಾವು ಶುದ್ಧರಾಗಬೇಕು ಅಂತಂದರೆ ಮತ್ತೆ ಪಂಚಗವ್ಯವನ್ನು ಸ್ವೀಕಾರ ಮಾಡಬೇಕು. ಪಂಚಗವ್ಯವನ್ನು ಸ್ವೀಕಾರ ಮಾಡಿಯೇ ನಾವು ಶುದ್ಧರಾಗ್ತೇವೆ. ಆದ್ದರಿಂದಾಗಿ ಎಚ್ಚರದಲ್ಲಿ ಇಟ್ಟುಕೊಳ್ಳಬೇಕಾಗಿರುವಂತಹ ವಿಷಯ, ಮೊದಲಿಗೆ ಒಂದು ಸ್ನಾನವನ್ನು ಮಾಡಬೇಕು, ತುಳಸಿಯನ್ನು ತೆಗೆದುಕೊಂಡು ಬರಬೇಕು, ಆಮೇಲೆ ಮತ್ತೆ ಮಡಿ ಸ್ನಾನ ಮಾಡಬೇಕು, ಅನಂತರ ಪೂಜೆಯನ್ನು ಮಾಡಬೇಕು. ಇದು ಶ್ರೇಷ್ಠವಾಗಿರುವಂತಹ ಪದ್ಧತಿ.